ಸೊ ಈ ವಿಡಿಯೋದಲ್ಲಿ ತಮ್ಮನೇಲಿ ತೋರಿಸಿರೋ ಪ್ರಕಾರ ಇಮೇಜ್ನ ಆ ಥರ ಯಾವ ಥರ ಎಡಿಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಕೊನೆವರೆಗೂ ನೋಡಿ, ತುಂಬ ಈಸಿ ಇರುತ್ತೆ, ತುಂಬ ಈಸಿ ಸ್ಟೆಪ್ಸು. ಆ್ಯಕ್ಚುಲಿ ನಿಮ್ಮ ತಮ್ಮನೇಲಿ ನೋಡಿದ್ರೆ ಫೀಲ್ ಆಗುತ್ತೆ, ಏನಪ್ಪ ಇದು ಈ ಥರ ಎಡಿಟ್ ಮಾಡಬೇಕು, ಅಷ್ಟೊಂದು ಎಫರ್ಟ್ ಇರುತ್ತೆ ಅಂತ. ಬಟ್ ಡ್ಯಾಮ್ ಶೋರ್ ಅಷ್ಟೊಂದು ಇರಲ್ಲ. ಸಿಂಪಲಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಜಸ್ಟ್ ಈ ಸ್ಟೆಪ್ ಫಾಲೋ ಮಾಡಿ ನಿಮ್ಮ ಫೋಟೋನ ಇದೇ ಥರ ಎಡಿಟ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ನ್ಯೂ ಫೈಲ್ ತೊಗೊಳ್ಳೋಣ. ಒಂದು 12x18 ಒಂದು ತೊಗೊತೀನಿ. ತಮ್ಮನೇಲಿ ತೋರಿಸಿರೋ ಪ್ರಕಾರ ಒಂದು ಫೋಟೋ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನನ್ನ ಫೋಟೋನ ಆ್ಯಡ್ ಮಾಡ್ಕೊತೀನಿ. ಈ ಫೋಟೋ ಈ ಥರ ಫಿಟ್ ಹಾಕ್ಬಿಟ್ರೆ ಚೆನ್ನಾಗಿ ಕಾಣಲ್ಲ. ಸೊ ಏನು ಮಾಡೋಣ, ಸ್ವಲ್ಪ ಎನ್ಲಾರ್ಜ್ ಮಾಡ್ಕೊಳ್ಳೋಣ. ಕಮಾಂಡ್ ಟಿ, ಕಂಟ್ರೋಲ್ ಟಿ ಆರ್ ವಿಂಡೋಸಲ್ಲಿ, ಕಮಾಂಡ್ ಟಿ ಮ್ಯಾಕಲ್ಲಿ. ಸೊ ಸ್ವಲ್ಪ ಇದನ್ನು ಎನ್ಲಾರ್ಜ್ ಮಾಡ್ಕೊಳ್ಳೋಣ. ಸೊ ಎನ್ಲಾರ್ಜ್ ಮಾಡ್ಕೊತೀನಿ. ಇನ್ನೂ ಸ್ವಲ್ಪ ಎನ್ಲಾರ್ಜ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ಈಗ ಎನ್ಲಾರ್ಜ್ ಆಯಿತು. ಈ ಲೇಯರ್ನ ಡೂಪ್ಲಿಕೇಟ್ ಮಾಡ್ಕೊಳ್ಳೋಣ. ಕಮಾಂಡ್ ಜೆ. ಸೊ ಈಗ ನೋಡ್ತಾ ಇರ್ಬೋದು ನೀವು, ಡೂಪ್ಲಿಕೇಟ್ ಆಯಿತು. ಸೊ ಇವೆರಡು ಲೇಯರ್ ಮಧ್ಯೆ ಒಂದು ಟೆಕ್ಸ್ಟ್ ಲೇಯರ್ ತೊಗೊಂಬೋಣ. ಸೊ ಟೆಕ್ಸ್ಟ್ ಲೇಯರಲ್ಲಿ ಐ ರೈಟ್ ಆ್ಯಸ್, ಏನು ಕಾಣಿಸ್ತಾ ಇಲ್ಲ ಅಂದರೆ ಬಿಕಾಸ್ ನಮ್ಮ ಟಾಪ್ ಲೇಯರ್ ಇದೆ, ಅದನ್ನು ಇನ್ವಿಸಿಬಲ್ ಮಾಡ್ಕೊಳ್ಳಿ. ಇವಾಗ ನೀನೇವು ಬರೀತೀರ ಇಲ್ಲಿ ಕಾಣಿಸುತ್ತೆ. COWD. ಟೆಕ್ಸ್ಟು ನಮ್ಗೆ ದೊಡ್ಡದಾಗಿ ಕಾಣಬೇಕು. ಸೊ ಸೈಜ್ ಅರೌಂಡ್ ಒಂದು 300 ಕೊಡ್ತೀನಿ. ಓಕೆ, ದಿಸ್ ಈಸ್ ಸಫಿಷಿಯೆಂಟ್. ಬಟ್ ಟೆಕ್ಸ್ಟ್ ಮಧ್ಯೆ ಗ್ಯಾಪು ತುಂಬ ಇದೆ. ಸೊ ಅದಕ್ಕೆ ಇಲ್ಲಿ ನಮಗೆ ಗ್ಯಾಪ್ ಕಾಣಿಸುತ್ತಲ್ಲ, ಇದನ್ನು ಕಡಿಮೆ ಮಾಡ್ಕೊಳ್ಳೋಣ. ನೋಡಿ, ಕಡಿಮೆ ಆಗ್ತಾ ಇದೆ ಗ್ಯಾಪು. ನಮ್ಗೆ ಎಷ್ಟು ಸೂಟ್ ಆಗುತ್ತೋ ಅಲ್ಲಿವರೆಗೂ ಮಾಡ್ಕೋಬೇಕಾಗತ್ತೆ. ಓಕೆ, ಇಷ್ಟು ಸಾಕು ಅನಿಸುತ್ತೆ. ಬಿಡ್ತು ಸ್ವಲ್ಪ ಚೂರು ಇಷ್ಟು ಬಿಡ್ತು ಮಾಡಿಕೊಂಡು ಇನ್ನೂ ಚೆನ್ನಾಗಿ ಬರ್ಬೋದು. ಸೊ ಬಿಡ್ತು ಇಷ್ಟು ಮಾಡ್ಕೋಣ. ಹಂಗೆ ಒಂದು ಸ್ವಲ್ಪ ಎನ್ಲಾರ್ಜ್ ಮಾಡಿಕೊಂಡು ಇಲ್ಲಿಗೆ ಇಟ್ಕೊತೀನಿ. ಲೇಯರ್ ಡಿಲೀಟ್ ಮಾಡಿಕೊಂಡು ಫೋಟೋ ಇನ್ನೊಂದು ಚೂರು ಈ ಕಡೆ ನಂಗೆ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಫೋಟೋ ಈ ಕಡೆ ತೊಗೊಂಡು ಮತ್ತೆ ಈ ಲೇಯರ್ನ ಡೂಪ್ಲಿಕೇಟ್ ಮಾಡ್ಕೊಳ್ಳೋಣ. ಡೂಪ್ಲಿಕೇಟ್ ಮಾಡಿಕೊಂಡು ಟೆಕ್ಸ್ಟ್ ಮೇಲ್ಗಡೆ ಹಾಕೋಬೇಕು. ಅದಾದಮೇಲೆ ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಕ್ಲಿಪ್ಪಿಂಗ್ ಮಾಡಿಸ್ಕೊಡಿ. ಇಲ್ಲಿದೆ, ಈ ಟೆಕ್ಸ್ಟಿಗೆ ಬಂದಿರುತ್ತೆ. ಬಟ್ ಏನು ಕಾಣಿಸ್ತಾ ಇಲ್ಲ ಅಂದರೆ ಟೆಕ್ಸ್ಟಿಗೆ ನಾವು ಸ್ಟ್ರೋಕ್ ಕೊಟ್ಟಿಲ್ಲ. ಸೊ ಇವಾಗ ನಾವು ಸ್ಟ್ರೋಕ್ ಕೊಟ್ಟರೆ, ಸ್ಟ್ರೋಕ್ ಅಂದರೆ ಏನು, ಟೆಕ್ಸ್ಟಿಗೆ ಬಾರ್ಡರ್ ಕೊಟ್ಟಿಲ್ಲ. ಸೊ ಬಾರ್ಡರ್ ಕೊಟ್ಟರೆ ಈ ಥರ ಬರುತ್ತೆ. ಓಕೆ ಮಾಡಿಕೊಂಡು ನಮ್ಮ ಒರಿಜಿನಲ್ ಫೋಟೋ ಲೇಯರ್ ಬಂದು ಒಂದು ಕ್ಲಿಪ್ಪಿಂಗ್ ಮಾಸ್ಕ್ ಆ್ಯಡ್ ಮಾಡಿಕೊಂಡು ಸೆಲೆಕ್ಷನ್ ಟೂಲ್ ಬರೋಣ. ಇಲ್ಲಿ ಬಂದ್ಬಿಟ್ಟು ನಮಗೆ ಈ ಪಾರ್ಟ್ ಮಾತ್ರ ಸೆಲೆಕ್ಷನ್ ಆಗಬೇಕು. ಇಷ್ಟು ಮಾತ್ರ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ನೋಡ್ಕೊಳ್ಳಿ, ನಿಮಗೆ ವೈಟು ಟಾಪಲ್ಲಿ ಇರಬೇಕು. ಸೊ ಕಮಾಂಡ್ ಡಿಲೀಟ್ ಅಂತ ಕೊಟ್ಟರೆ ಆಟೋಮೆಟಿಕಲಿ ಆಲ್ರೆಡಿ ಎಫೆಕ್ಟ್ ಬಂತು. ಜಸ್ಟ್ ಈ ಸೆಲೆಕ್ಷನ್ ಆಗಿರೋದನ್ನ ಡಿಸೆಲೆಕ್ಟ್ ಮಾಡಬೇಕು ಅಂದರೆ ಕಮಾಂಡ್ ಡಿ. ಸೊ ಡಿಸೆಲೆಕ್ಷನ್ ಆಯಿತು. ನೋಡಿ, ಸೇಮ್. ತುಂಬ ಅಂದರೆ ತುಂಬ ಸಿಂಪಲ್ಲು. ಸೊ ಈಸಿಯಾಗಿ ನಿಮ್ಮ ಫೋಟೋನ ಇದ್ದರೆ ಎಡಿಟ್ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಎಡಿಟಿಂಗ್ ಟ್ಯುಟೋರಿಯಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟು ಎಡಿಟಿಂಗ್ ಟ್ಯುಟೋರಿಯಲ್ ಸೀರೀಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ವಿಡಿಯೋಸ್ ಇಷ್ಟ ಆದರೆ ಕಮೆಂಟ್ ಮಾಡಿ. ಸೊ ನಿಮ್ಮ ಕಮೆಂಟ್ ಮೇಲೆ ಮಾಡೋದಾ ಬೇಡವಾ ಅಂತ ಡಿಸೈಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.